ಒಮ್ಮೆ ಅರ್ಜುನ ಮತ್ತು ಕೃಷ್ಣ ನಗರ ಪ್ರದರ್ಶನಗೆ ಹೋಗ್ತಾ ಇರ್ತಾರೆ. ಅರ್ಜುನಂಗೆ ಒಬ್ಬ ಭಿಕ್ಷುಕ ಕಣ್ಣಿಗೆ ಕಾಣಿಸ್ತಾನೆ. ಪಾಪ ಭಿಕ್ಷೆ ಬೇಡೋದು ಬೇಡ, ಅವನ ಜೀವನವನ್ನು ಅವನು ಕಟ್ಕೊಳ್ಳಿ ಅಂತ ಅವನ ಚೀಲದಲ್ಲಿದ್ದ ಒಂದಿಷ್ಟು ನಾಣ್ಯಗಳನ್ನು, ಚಿನ್ನದ ನಾಣ್ಯಗಳನ್ನು ಅವನಿಗೆ ಕೊಡ್ತಾನೆ. ಹೋಗು, ನೀನು ಜೀವನ ಮಾಡು, ನಿನ್ನ ಜೀವನವನ್ನು ನೀನು ರೂಪಿಸ್ಕೊ, ಭಿಕ್ಷೆ ಬೇಡೋದು ಬೇಡ ನೀನು ಅಂತ ಆ ಭಿಕ್ಷುಕನಿಗೆ ಹೇಳಿ ಅವನನ್ನು ಅಲ್ಲಿಂದ ಕಳಿಸ್ತಾನೆ. ಅವನು ಏನು ಮಾಡ್ತಾನೆ, ಮನೆಗೆ ಹೋಗಬೇಕಾದ್ರೆ ಮಧ್ಯ ದಾರಿಯಲ್ಲಿ ಕಳ್ಳರು ಆ ಚಿನ್ನದ ನಾಣ್ಯನ ಮೂಟೆಯನ್ನು ಕದ್ಕೊಂಡು ಹೋಗ್ತಾರೆ. ಇವನು ಮನೆಗೆ ಬಂದು ಯೋಚನೆ ಮಾಡ್ತಾನೆ, ಎಂಥ ದುರದೃಷ್ಟವಂತ ನಾನು. ಅರ್ಜುನ ನನಗೆ ಅಷ್ಟೆಲ್ಲ ಸಹಾಯ ಮಾಡ್ದೆ, ಆದರೆ ನನ್ನ ದುರದೃಷ್ಟಕ್ಕೆ ಅದು ನನಗೆ ಸಿಗಲಿಲ್ಲ. ಮತ್ತೆ ನಾನು ಎಂದಿನಂತೆ ಭಿಕ್ಷೆ ಬೇಡೋಕ್ಕೆ ಹೋಗಬೇಕು ಅಂಥೇಳಿ ಮತ್ತೆ ಅದೇ ಜಾಗದಲ್ಲಿ ಭಿಕ್ಷೆ ಬೇಡಕ್ಕೆ ಕೂತ್ಕೊತಾನೆ. ಮರುದಿನ ಮತ್ತೆ ಕೃಷ್ಣ ಅರ್ಜುನರು ಹೋಗಬೇಕಾದ್ರೆ ಮತ್ತೆ ನೋಡ್ತಾರೆ. ಅರ್ಜುನ ಕೇಳ್ತಾನೆ, ಯಾಕೆ, ಏನಾಯಿತು, ನಾನು ಹಿಂಗೆ ಹಣ ಕೊಟ್ಟನಲ್ಲ, ನೀನೇನಾದರೂ ವ್ಯವಹಾರ ಮಾಡ್ಬೋದಿತ್ತು, ಅಥವಾ ಏನಾದರೂ ಜೀವನಕ್ಕೆ ಏನಾದರೂ ಬೇಕಾದರೆ ನೀನು ತಗೋಬೋದಿತ್ತಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು ಭಿಕ್ಷುಕ ಹೇಳ್ತಾನೆ, ಇಲ್ಲ ಸ್ವಾಮಿ, ಹೀಗೀಗಾಯಿತು, ಕತ್ಕೊಂಡು ಹೋದರು ಅಂತ. ಅರ್ಜುನನಿಗೆ ಮತ್ತೆ ಬೇಜಾರಾಗುತ್ತೆ. ಅಯ್ಯೋ, ಹೀಗಲ್ಲ ಆಗಾಯ್ತಾ ಅಂತ ಅವನೊಂದು ಅಮೂಲ್ಯವಾದಂಥ ಮಾಣಿಕ್ಯನ ಅವನ ಕೈ ಕೊಡ್ತಾನೆ. ಅದನ್ನು ಅವನು ತಗೊಂಡು ಖುಷಿಯಿಂದ ಹೋಗ್ತಾನೆ. ಇದು ನಾನು ಹೇಗಾದರೂ ಮಾರಿ ಜೋಪಾನ ಮಾಡ್ಕೋಬೇಕು ಅಂತ ಹೋಗಿ ಒಂದು ಹಳೆಯ ಮಡಿಕೆಯಲ್ಲಿ ಅವನು ಇಡ್ತಾನೆ, ಅದನ್ನು ಬಚ್ಚಿಡ್ತಾನೆ, ಯಾರಿಗೂ ಗೊತ್ತಾಗಬಾರ್ದು. ಇದು ಸಮಯ ಬಂದಾಗ ನಾನು ಇದನ್ನು ಮಾರಿ ನನಗೆ ಬೇಕಾದಂಥ ನಾನು ತಗೋಬೋದು ಅಂತ ಇಡ್ತಾನೆ. ಅವ್ನು ರಾತ್ರಿ ಮಲಗಿರ್ತಾನೆ. ಬೆಳಗ್ಗೆ ಅವನ ಹೆಂಡತಿ ನೀರು ತರಕ್ಕಂತ ಹೋಗ್ತಾಳೆ. ಹೊಸ ಮಡಿಕೆ ಏನಿದೆ ಅದು ಒಡೆದೋಗುತ್ತೆ. ಅವಳೇನು ಮಾಡ್ತಾಳೆ, ಈ ಹಳೆ ಮಡಿಕೆನ ತಗೊಂಡು ನೀರು ತರಕ್ಕೆ ಹೋಗ್ತಾಳೆ. ನದಿಗೆ ನೀರು ಹಾಕಬೇಕಾದ್ರೆ ಆ ಮಾಣಿಕ್ಯ ಏನಿದೆ ಅದು ನೀರಲ್ಲಿ ಬೀಳುತ್ತೆ. ಇವನು ಬಂದು ನೋಡ್ತಾನೆ, ಮಡಿಕೆ ಇಲ್ಲ. ಮಡಿಕೆ ನೀರು ತರಕ್ಕೆ ತಗೊಂಡು ಹೋಗಿದ್ದಾಳೆ. ಬಂದು ನೋಡ್ತಾನೆ, ಅವನ ಹೆಂಡತಿ ನೀರು ತಗೊಂಡು ಬರ್ತಿದ್ದಾಳೆ, ಅದರಲ್ಲಿ ಮಾಣಿಕ್ಯ ಇಲ್ಲ. ಅವನಿಗೆ ಮತ್ತೆ ಬೇಜಾರಾಗುತ್ತೆ. ನನ್ನಷ್ಟು ದುರಾದೃಷ್ಟವಂತ ಬೇರೆ ಯಾರೂ ಇಲ್ಲ, ಹೀಗೆಲ್ಲ ಆಯಿತು ಅಂತ ತಾನೇ ಹೆಂಡ್ತಿಗೆ ಹೇಳ್ತಾನೆ. ಅವಳು ತುಂಬ ದುಃಖ ಆಗ್ತಾಳೆ. ಅವನು ಏನು ಮಾಡೋದು ಅಂತ ಮತ್ತೆ ಭಿಕ್ಷೆ ಬಿಡಕ್ಕೆ ಹೋಗ್ತಾನೆ. ಮತ್ತೆ ಕೃಷ್ಣಾರ್ಜುನರು ಅಲ್ಲಿಗೆ ಬರ್ತಾರೆ. ಮತ್ತೆ ಏನಾಯ್ತಪ್ಪ, ಮತ್ತೆ ಯಾಕೆ ಭಿಕ್ಷೆ ಬಿಡಕ್ಕೆ ಬಂದೆ ಅಂತ ಕೇಳ್ತಾರೆ. ಅದಕ್ಕೆ ಭಿಕ್ಷು ಕೇಳ್ತಾನೆ, ಅಯ್ಯೋ, ಹೀಗೆಲ್ಲ ಆಯಿತು ಮಹಾಸ್ವಾಮಿ, ನಾನು ತುಂಬ ದುರದೃಷ್ಟವಂತ ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ ಕೃಷ್ಣಲ್ಲಿ ಕೇಳ್ತಾನೆ, ಏನು ಮಾಡೋದು, ನಾನು ಯಾವಾಗಲೂ ಇವನು ಸಹಾಯ ಮಾಡ್ತಾಯಿರ್ತೀನಿ, ಬಟ್ ಅವನಿಗೆ ದಕ್ಕಲ್ಲ, ಅದು ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ. ಅದಕ್ಕೆ ಕೃಷ್ಣ ಮುಗುಳ್ನಗ್ತಾ ಹೇಳ್ತಾನೆ, ಒಂದು ಕೆಲಸ ಮಾಡು, ಅವನಿಗೊಂದು 2 ನಾಣ್ಯ ಕೊಡು ಸಾಕು ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ ತಡ ಮಾಡದೆ 2 ನಾಣ್ಯ ಕೊಡ್ತಾನೆ. ನೋಡು, ನಾನು ನಿನಗೆ 2 ನಾಣ್ಯ ಕೊಡ್ತಾಯಿದ್ದೀನಿ, ಇದರಲ್ಲಿ ನೀನು ಮುಂದಿನ ಏನು ನಿನಗೆ ಸಾಮಾನುಗಳು ಬೇಕು ಅಥವಾ ಏನಾದರೂ ಊಟಕ್ಕೆ ಏನಾದರೂ ಕಡಿಮೆ ಆದರೆ ತಗೋ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾರೆ. ಅದಕ್ಕೆ ಭಿಕ್ಷುಕನಿಗೆ ತುಂಬ ಬೇಜಾರಾಗುತ್ತೆ. ಒಂದು ಸಲ ಚಿನ್ನದ ನಾಣ್ಯಗಳ ಮೂಟೆನೇ ಕೊಟ್ಟರು, ಮಾಣಿಕ್ಯ ಕೊಟ್ಟರು, ಈಗ ನೋಡಿದ್ರೆ 2 ನಾಣ್ಯ ಕೊಟ್ಟು ನಿನ್ಗೇನು ಬೇಕೋ ತಗೋ ಅಂತ ಹೇಳ್ತಾ ಇದ್ದಾನೆ, ಇದರಲ್ಲಿ ಏನು ಬರುತ್ತೆ ಅಂತ ಗೊಣಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ನದಿಯ ದಡದಲ್ಲಿ ಅವನು ಬರ್ತಿರ್ಬೇಕಾದ್ರೆ ಒಬ್ಬ ಮೀನುಗಾರ ಮೀನು ಹಿಡಿತಿರ್ತಾನೆ. ಈಗಷ್ಟೇ ಒಂದು ಮೀನನ್ನು ಹಿಡಿದಿರ್ತಾನೆ, ಅದು ವಿಲು ಒದ್ದಾಡ್ತಿರುತ್ತೆ. ಅದಕ್ಕೆ ಅವ್ನು ನೋಡಿ ಬೇಜಾರಾಗುತ್ತೆ, ಅಯ್ಯೋ, ಇನ್ನು ನೀರಿಂದ ಹೊರಗಡೆ ಬಂದರೂ ಒದ್ದಾಡ್ತಾ ಇದೆ ಇದು ಅಂತ. ಅದಕ್ಕೆ ಅವ್ನು ಕೇಳ್ತಾನೆ, ಇದಕ್ಕೆ ಎಷ್ಟು ನಾಣ್ಯ ಅಂತ ಕೇಳ್ತಾನೆ. ಅದಕ್ಕೆ ಅವ್ನಿಗೆ 2 ನಾಣ್ಯ ಬೇಕು ಅಂತ ಹೇಳ್ತಾನೆ. ಆ ಮೀನುಗಾರನಿಗೆ 2 ನಾಣ್ಯ ಕೊಡ್ತಾನೆ. ಅವನಿಗೆ ತುಂಬ ಬೇಜಾರು, ವಿಲ ಒದ್ದಾಡಬಾರ್ದು, ಇದನ್ನು ನಾನು ನೀರಿಗೆ ಬಿಡಬೇಕಂತ ಅವನ ಹತ್ರ ಒಂದು ನೀರಿನ ಪಾತ್ರೆ ಇರುತ್ತೆ, ಅದಕ್ಕೆ ಹಾಕ್ತಾನೆ. ನಾನು ಇದನ್ನು ಮತ್ತೆ ನೀರಿಗೆ ಬಿಡ್ತೀನಿ ಅಂತ ಅವನು ಅದಕ್ಕೆ ಹಾಕ್ತಾನೆ. ಅದು ಹಾಕಿದ್ದು ಸ್ವಲ್ಪ ಹೊತ್ತಿನಲ್ಲಿ ಅದು ತುಂಬ ಖುಷಿಯಾಗುತ್ತೆ. ಆ ಮೀನಿಗೂ ಕೂಡ ಅದು ಚಡ್ಪಡಿಸೋಕ್ಕೆ ಶುರು ಮಾಡುತ್ತೆ ನೀರಲ್ಲಿ ಖುಷಿಯಾಗಿ. ಅದರ ಬಾಯಿಂದ ಮಾಣಿಕ್ಯ ಹೊರಗಡೆ ಬೀಳುತ್ತೆ. ಅವನಿಗೆ ಅದನ್ನು ನೋಡಿ ತುಂಬ ಆಶ್ಚರ್ಯ ಆಗುತ್ತೆ. ಅಯ್ಯೋ, ನಾನು ಏನು ಕಳ್ಕೊಂಡಿದ್ನೋ ಅದು ನನಗೆ ಮತ್ತೆ ಸಿಕ್ಕಿದೆ ಅಂತ ತುಂಬ ಖುಷಿಯಿಂದ, ಸಿಕ್ಬಿಡ್ತು ಅಂತ ತುಂಬ ಖುಷಿಯಿಂದ ಕೂಗಾಡ್ತಾನೆ. ಅಲ್ಲೇ ಪಕ್ಕದಲ್ಲಿ ಅವರು ಯಾರು ಅವನ ನಾಣ್ಯಗಳನ್ನು ಕದ್ದಿದ್ದ, ಅವನು ಮೂಟೆನ ಅವನ ತಲೆ ಮೇಲೆ ಹೊದ್ಕೊಂಡು ಓಡಾಡ್ತಿದ್ದ. ಅವನಿಗೆ ಇವನು ನೋಡಿ ಆಶ್ಚರ್ಯ ಆಗಿತ್ತು. ಓಹೋ, ಇವನು ನನ್ನ ಕಂಡಿಡಿದ್ಬಿಟ್ಟ, ಇವನು ನಾನು ಮತ್ತೆ ರಾಜರಿಗೆ ಹಿಡ್ಕೊಟ್ರೆ ನನ್ನ ಗಲ್ಲಿಗೇರಿಸ್ತಾರೆ ಅಂತ ಹೇಳಿ ಅವನ ಕಾಲಿಗೆ ಬಿದ್ದು, ನನ್ನಿಂದ ತಪ್ಪಾಯಿತು, ನಾನೇ ಕದ್ದಿದ್ದು ನಿಮ್ಮ ಚಿನ್ನದ ನಾಣ್ಯಗಳನ್ನು, ತಗೊಳ್ಳಿ ಅಂತ ಚಿನ್ನದ ನಾಣ್ಯಗಳನ್ನ ಮೂಟೆಗಳನ್ನ ಅವನಿಗೆ ಕೊಟ್ಬಿಟ್ಟು ಅವನಲ್ಲಿಂದ ಹೋಗ್ತಾನೆ. ಇದನ್ನೆಲ್ಲ ಅವನು ಅರ್ಜುನನಿಗೆ ಬಂದು ಮತ್ತೆ ಹೇಳ್ತಾನೆ, ಭಿಕ್ಷುಕ, ಹೀಗೀಗಾಯಿತು, ನಾನು ತುಂಬ ಖುಷಿಯಾಗಿದ್ದೀನಿ, ಈಗ ನಾನು ಕಳ್ಕೊಂಡಿದ್ದೆಲ್ಲ ನನಗೆ ಸಿಕ್ಕಿದೆ, ಮತ್ತು ನಾನು ಮತ್ತೆ ಅದೃಷ್ಟವಂತನಾದೆ, ಇದರಿಂದ ನಾನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊತೀನಿ, ನಾನು ತುಂಬ ಜನಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇದನ್ನು ನೋಡಿದ ಅರ್ಜುನನಿಗೆ ಆಶ್ಚರ್ಯ ಆಗುತ್ತೆ. ಕೃಷ್ಣ, ನೀನು ಹೇಳಿದೆ 2 ನಾಣ್ಯ ಕೊಡು ಸಾಕು ಅಂತ, ಅದರಿಂದ ಅವನ ಅದೃಷ್ಟನೇ ಬದಲಾಯ್ತಲ್ಲ, ಅದು ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ಅದ್ಭುತ ಮಾತುಗಳನ್ನ ಹೇಳ್ತಾನೆ. ನೀನು ಚಿನ್ನದ ನಾಣ್ಯಗಳ ಮೂಟೆಯಲ್ಲಿ ಕೊಟ್ಟಾಗ ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ದ, ನೀನು ಮಾಣಿಕ್ಯರು ಕೊಟ್ಟಾಗ ಕೂಡ ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ದ, ನಾನು ಹೇಗೆ ಉದ್ಧಾರ ಆಗೋದು, ನಾನು ಇದನ್ನು ಏನು ಮಾಡ್ಬೋದು ಅಂತ. ಆದರೆ ನೀನು 2 ನಾಣ್ಯಗಳನ್ನ ಯಾವಾಗ ಕೊಟ್ಟೆ,
ಆತ ಇನ್ನೊಂದು ಜೀವನ ಉಳಿಸೋಕೆ ಅಥವಾ ಅವನಿಗೆ ಇನ್ನೊಬ್ಬರ ಬಗ್ಗೆ ಕಾಳಜಿ ಬಂತು. ಆದ್ದರಿಂದ ಅವನಿಗೆ ಅನಿಸಿದ್ದೆಲ್ಲದೂ ಅವನಿಗೆ ಸಿಕ್ತು. ಯಾವಾಗ ನಾವು ಕಾಯಕವನ್ನು ಕೈಲಾಸವಂತ ನಾವು ಅನ್ಕೋತೀವೋ, ಪ್ರತಿ ಕೆಲಸನೂ ನಾವು ಭಗವಂತನ ಹುಡುಕ್ತೀವೋ, ನಾವು ಶ್ರದ್ಧೆಯಿಂದ ನಮ್ಮ ಉದ್ಧಾರಕ್ಕಲ್ಲದೆ ಬೇರೆಯವ್ರ ಉದ್ಧಾರಕ್ಕೋಸ್ಕರನೂ ನಾವು ದುಡಿತೀವೋ, ಆವಾಗ ಪರಮಾತ್ಮ ನಮ್ಮ ಜೊತೆ ಇರ್ತಾನೆ. ನಾವು ಏನು ಅಂದ್ಕೊಂಡಿದ್ದೀವೋ ಅದು ಖಂಡಿತ ಆಗುತ್ತೆ. ನಾವು ನಮ್ಮ ಬಗ್ಗೆ ಖಾಲಿ ಯೋಚನೆ ಮಾಡ್ತಿದ್ರೆ, ನಾನು ನಂದು ಅಂತ ಇದ್ದರೆ ನಿನಗೆ ಯಾವ ಅದೃಷ್ಟನೂ ಒಲಿಯಲ್ಲ. ನೀವು ನಾವು ನಮ್ಮದು ಅಂತ ಯಾವಾಗ ನಿಮ್ಮ ತಲೆಯಲ್ಲಿ ಬರುತ್ತೋ ಆವಾಗ ಪರಮಾತ್ಮ ನಿಮಗೆ ಪ್ರತಿಯೊಂದನ್ನು ಕೊಡ್ತಾನೆ ಅಂತ ಹೇಳ್ತಾನೆ. ಇದು ಇವತ್ತಿನ ಪುಟ್ಟ ಕತೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ವಿಶ್ವರೂಪ ಮಾಹಿತಿ ಮತ್ತು ಮನೋರಂಜನೆಗಾಗಿ ವಿಶ್ವರೂಪ ಯಾವಾಗಲೂ ತಯಾರಿರುತ್ತೆ.